ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದುಬಿಟ್ಟು ಮೊನ್ನೆ ತಮಿಳ್ ಪುತ್ತಾಂಡು, ತಮಿಳ್ ನ್ಯೂ ಇಯರ್ ಅಲ್ಲಿ ತೆಗೆದಿರೋಂಥ ಒಂದು ವಿಡಿಯೋ. ಎಲ್ಲರಿಗೂ ಕೂಡ ಬಿಲೇಟೆಡ್ ಹ್ಯಾಪಿ ತಮಿಳ್ ನ್ಯೂ ಇಯರ್. ಆ್ಯಕ್ಚುಲಿ ನಾನು ಅವತ್ತೇ ವಿಶ್ ಮಾಡಬೇಕಿತ್ತು, ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ವಿಶ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಆಮೇಲಿಂದ ನಾನು ನನ್ನ ಮಗಳಿಂದ ಒಂದು ಫೋಟೋ ತೆಗೆದು ಅದರಿಂದ ನಾನು ವೀಡಿಯೋ ಹಾಕಿದ್ದೆ, ನೀವೆಲ್ಲ ನೋಡಿರ್ತೀರ. ಸೊ ಹಾಗಾಗಿ ನಾನು ಇವಾಗ ಅದರದ್ದು ಕಂಪ್ಲೀಟ್ ವೀಡಿಯೋನ ಇದು ನಿಮ್ಮಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಬೆಳಗ್ಗೆ ಎದ್ದು ಬೆಳಗ್ಗೆ ನಮ್ಮ ಮನೆಯವರು ಕೆಲಸಕ್ಕೆ ಹೋಗಬೇಕಲ್ಲ, ಸೊ ಹಾಗಾಗಿ ನಾನು ಬೆಳಗ್ಗೆ ಅಡುಗೆ ಮುಗಿಸ್ಬಿಡ್ತೀನಲ್ಲ, ಸೊ ಹಾಗಾಗಿ ನಾರ್ಮಲಿ ಅಡುಗೆ ಮಾಡ್ತಾಯಿದ್ದೆ. ಸೊ ಪೂಜೆಗೆ ಬಂದುಬಿಟ್ಟು ಸಪ್ರೇಟಾಗಿ ಸ್ವಲ್ಪ ಸ್ವೀಟ್ ಏನಾದ್ರು ಮಾಡಿ ದೇವರಿಗೆ ನೈವೇದ್ಯ ಇಟ್ಟರಾಯಿತು ಅಂತ ಅಂದ್ಬಿಟ್ಟು ಮಾಮೂಲಿ ಬೆಳಗ್ಗೆ ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನಾರ್ಮಲಿ ರೈಸು ಮತ್ತು ಬೇಳೆ ಸಾಂಬಾರು ಇದು ಕಡಲೆಕಾಳು ಇದೆಯಲ್ಲ, ಕಡಲೆಕಾಳು ಉಣ್ಣೆ ಹಾಕಿದ್ದೆ, ಮತ್ತು ಅದಕ್ಕೆ ಸ್ವಲ್ಪ ಕೋಸು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ. ಅದಾದಮೇಲೆ ಎಲ್ಲ ತರಕಾರಿಗಳ್ನು ಸ್ವಲ್ಪ ಮನೇಲಿರೋ ಎಲ್ಲ ತರಕಾರಿಗಳ್ನು ಹಾಕಿ ಪಲ್ಯ ಮಾಡೋಣ ಅಂತೇಳಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಪಲ್ಯ ಮಾತ್ರ ಸೂಪರಾಗಿ ಬಂದಿತ್ತು. ಎಲ್ಲ ತರಕಾರಿಗಳ್ನು ಸ್ವಲ್ಪ ಹಾಕಿ ನಾನು ಸ್ವಲ್ಪ ಅದನ್ನು ಹಾಗೇ ಬೇಯಿಸ್ಕೊಂಡು ಬಾಯ್ಲ್ ಥರ ಮಾಡಿಬಿಟ್ಟು ಲಾಸ್ಟ್ಗೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ತೆಂಗಿನ ತುರಿ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಅದೇ ರೀತಿ ನಾನು ಸಾಂಬಾರಿಗೂ ಕೂಡ ಸೇಮ್ ಅದೇ ಅದರ ಕಡಲೆಕಾಳನ್ನ ಮತ್ತು ಕೋಸನ್ನ ಬೇಯಿಸ್ಕೊಂಡಿದ್ದೆ ಇದರಲ್ಲಿ ಕುಕ್ಕರಲ್ಲಿ. ಅದಾದಮೇಲೆ ಅದನ್ನು ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಮನೇಲಿರೋ ಸಾಂಬಾರು ಪೌಡ್ರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಆಡಿಸಿಟ್ಟಿದ್ದೆ. ಸೊ ತೆಂಗಿನಕಾಯಿ ಮತ್ತು ಟೊಮೊಟೊ ಆಡಿಸಿಟ್ಟಿದ್ದೆ, ಅದನ್ನು ಹಾಕಿ ಸಿಂಪಲ್ಲಾಗಿ ನಾನು ಅವತ್ತೊಂದು ಅಡುಗೆನ ಮುಗಿಸ್ಕೊಂಡಿದ್ದೀನಿ. ಏಕೆಂದರೆ ಬೆಳಗ್ಗೆ ಅವ್ರಿಗೆ ಕೊಡಲೇಬೇಕಲ್ಲ, ಸೊ ಹಂಗಾಗಿ ನಾನು ಮಾಡಿಬಿಡ್ತೀನಿ. ಬೆಳಗ್ಗೆ ನಾನು ಇದನ್ನೆಲ್ಲ ಮಾಡಿಕೊಂಡು ನಾನು ನೈವೇದ್ಯಕ್ಕೆ ಇಡೋಣ ಅಂತಂದರೆ ಟೈಮ್ ಆಗಿಬಿಡುತ್ತಲ್ಲ. ಸೊ ಹಾಗಾಗಿ ನೈವೇದ್ಯಕ್ಕೆ ಸಂಜೆ ಮೇಲೆ ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋಣ ಸ್ವೀಟ್ನ ಅಂತೇಳಿ ಸುಮ್ಮನಾಗ್ಬಿಟ್ಟೆ. ಅದಾದಮೇಲೆ ಟಿಫನ್ಗೆ ಬಂದುಬಿಟ್ಟು ಅವ್ರಿಗೆ ನಾನು ಬೆಳಗ್ಗೆ ದೋಸೆ ಹಾಕ್ಕೊಟ್ಟಿದ್ದೆ. ಬಿಸಿ ಬಿಸಿ ಮತ್ತು ಎಣ್ಣೆದು ಸ್ವಲ್ಪ ಸಾಂಬಾರು ಇರುತ್ತಲ್ಲ, ಇಲ್ಲ ಚಟ್ನಿ ಏನಾದರೂ ಒಂದು ಮಾಡ್ಕೊಂಡ್ರಾಗುತ್ತೆ ಅಂತಂದ್ಬಿಟ್ಟು ಸೊ ದೋಸೆನ ಅವರಿಗೆ ಬಿಸಿ ಸಾಂಬಾರು ಜೊತೆ ಹಾಕಿ ಅವರು ತಿಂದ್ಕೊಂಡು ಅವರು ಕೂಡ ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಅವರು ಕೂಡ ಹೊರಟ್ರು. ಕೆಲಸ ಅಂತಂದರೆ ಮನೇಲಿ ಒಬ್ಬರೇ ಇದ್ದರೆ, ಅದರಲ್ಲೂ ಮಕ್ಕಳಿಟ್ಕೊಂಡು ನಾವು ಕೆಲಸ ಮಾಡೋದಂದರೆ ಎಷ್ಟು ಡಿಫಿಕಲ್ಟಿ ಆಗಿರುತ್ತೆ ಅಂತಂದರೆ, ಅದ್ರ ಜೊತೆ ಮಾರ್ನಿಂಗೇ ಶೂಟ್ ಮಾಡಿಕೊಂಡು ನಾನೊಬ್ಬಳೇ ಎಲ್ಲ ಕೆಲಸನೂ ಮಾಡ್ಕೊತಾ ಇರ್ತೀನಿ. ನೈಟೇ ಎಲ್ಲ ಕೆಲಸ ಮುಗಿಸಿರ್ತೀನಿ, ಆದ್ರೂ ಬೆಳಗ್ಗೆ ಎದ್ದು ನಾವು ಶೂಟ್ ಮಾಡೋದು ತಗೊಳ್ಳೋ ಟೈಮ್ಗೂ ನಾರ್ಮಲಿ ನಾವು ಅಡುಗೆ ಮಾಡೋದಕ್ಕೂ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಸೊ ಹಂಗಾಗಿ ಅವ್ರಿಗೂ ಸ್ವಲ್ಪ ಲೇಟ್ ಆಗ್ತದೆ. ಸೊ ಏನು ಮಾಡೋಕ್ಕಾಗತ್ತೆ. ಸೊ ನಾವು ನಮ್ಮ ಪ್ರೊಫೈಲ್ಗೆ ನಾವು ಇಳಿದ ಮೇಲೆ ನಾವು ಕಷ್ಟ ಪಡಲೇಬೇಕಾಗತ್ತಲ್ವ. ಸೊ ಹಾಗಾಗಿ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆಮೇಲೆ ರೆಗ್ಯುಲರಾಗಿ ಅವ್ರ ಅಪ್ಪಂಗೆ ಬಾಕ್ಸ್ ತೊಗೊಂಡೋಗಿ ಎದ್ದಿದ್ದರೆ ಅವಳು ಕಂಪ್ಲೀಟಾಗಿ ಅವಳೇ ತೊಗೊಂಡೋಗಿ ಕೊಟ್ಬಿಡ್ತಾಳೆ. ಸೈಕಲ್ ತೊಗೊಬಂದ್ಬಿಟ್ಟು ಅವಳೇ ಬಾಕ್ಸ್ ಎಲ್ಲ ತೊಗೊಂಡೋಗ್ತೀನಿ ಅಂತ ಅವ್ರಿಗೂ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ಹಂಗಾಗಿ ನಾನು ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವಳ ಕೈಯಲ್ಲೇ ಕೊಟ್ಟು ಕಳಿಸ್ದೆ. ಸೊ ಅವಳು ತೊಗೊಂಡೋಗಿ ಅವ್ರ ಅಪ್ಪನ ಹತ್ರ ಕೊಟ್ಬಿಟ್ಟು ಆಮೇಲಿಂದನೇ ಅವಳು ರೂಮ್ಗೆ ಹೋಗಿ ಮತ್ತೆ ಮಲ್ಕೊಂಡ್ಬಿಡ್ತಾಳೆ. ಇಲ್ಲಾಂದರೆ ತುಂಬ ಹೊಟ್ಟೆ ಹಸಿವಾಗ್ತಾಯಿದ್ರೆ ಸ್ವಲ್ಪ ಏನಾದ್ರು ಕೊಡು ಅಮ್ಮ ಅಂತಂದ್ಬಿಟ್ಟು ಕೇಳಿ ಇಸ್ಕೊಂಡು ಒಂದು ದೋಸೆನೋ ಏನಾದರೂ ಒಂದು ಸ್ವಲ್ಪ ದೋಸೆ ತಿಂದ್ಕೊಂಡು ನೀರು ಕುಡ್ಕೊಂಡು ಮಲಗಿಬಿಡ್ತಾಳೆ. ಸೊ ಹಾಗಾಗಿ ರೊಟೀನ್ ಕೆಲಸ ಮಾಮೂಲಿ ನಡೆಯುತ್ತೆ. ಸೊ ಹಾಗಾಗಿ ಹೋಗ್ತಾ ಇರುತ್ತೆ ಲೈಫ್ ಅಷ್ಟೇ. ಸೊ ಅದಾದಮೇಲೆ ನಾನು ಕೂಡ ಮಕ್ಕಳಿಗೆಲ್ಲ ಮತ್ತು ಅವನೇನಾದರೂ ತಿಂತೀನಿ ಅಂತಂದರೆ ಅವ್ನಿಗೂ ಟಿಫನ್ ಎಲ್ಲ ತಿನ್ನಿಸಿ ಒಂದೇ ಸಲ ಇನ್ನೂ ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ. ಏಕೆಂದರೆ ಆಗ ಸ್ವಲ್ಪ ನಾನು ಕೆಲಸ ಮಾಡ್ಕೋಬೋದು ಬಾಕಿ ಕೆಲಸಗಳ್ನ. ನಾನು ಮಾಡ್ತಾನೆ ಆಲ್ಮೋಸ್ಟ್ ಕೆಲಸ ಮುಗಿಸ್ಕೊಂಡಿರ್ತೀನಿ. ಆದ್ರೂ ಮನೆ ಅಂತಂದಮೇಲೆ ಎಲ್ಲಿಂದ ಕೆಲಸ ಹುಡಿಕೊಂಡು ಬರುತ್ತೆ ಅನ್ನೋದು ಗೊತ್ತಿಲ್ಲ, ಹಂಗೆ ಏನಾದರೂ ಒಂದು ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಸೊ ಹಂಗಾಗಿ ನಾನು ಕೆಲಸ ಮಾಡಲೇಬೇಕು. ಏನಾದರೂ ಒಂದು ಎತ್ತಿಡೋದು ಇಲ್ಲ ಏನೋ ಒಂದು ಜೋಡಿಸ್ತಾ ಇರ್ತೀನಿ, ಇಲ್ಲಾಂತಂದರೆ ಏನೋ ಒಂದು ಚೆಲ್ಲೋಗ್ಬಿಟ್ಟಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಏನೋ ಒಂದು ಮಾಡ್ತಿರ್ತೀನಿ. ಅಂದರೆ ಟೈಮ್ ಹೋಗ್ತಾನೇ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ಅವರಪ್ಪ ಕಳಿಸಿದಾದ್ಮೇಲೆ ನಾನು ಕೂಡ ಮಕ್ಕಳನ್ನ ಈ ಥರ ಮಾಡಿ ಮಲಗಿಸಿ ಮತ್ತೆ ಎಲ್ಲ ಕಿಚನ್ ಕೌಂಟ್ರು ಅವೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಬೆಳಗ್ಗೆ ಒಂದು ಸಲ ಕ್ಲೀನ್ ಮಾಡಿಬಿಡ್ತೀನಿ ನಾನು, ನನಗೆ ಯಾವುದನ್ನು ಪೆಂಡಿಂಗ್ ಇಟ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಅಷ್ಟೇ. ಅದಾದಮೇಲೆ ಮತ್ತೆ ಮಕ್ಕಳಿಗೆಲ್ಲ ಎದ್ದೇಳಿಸಿ ಫ್ರೆಶ್ ಅಪ್ ಮಾಡಿಸಿ ಅವ್ರಿಗೂ ತಿನ್ನಿಸಿ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅವರು ಕೂಡ ಟಿಫನ್ ಎಲ್ಲ ತಿಂದಾಯಿತು. ಸೊ ಒಂದೇ ಸಲ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಅದನ್ನು ಕೂಡ ನಾನು ಒಗೆದು ಬಿಡ್ತೀನಿ. ಅಲ್ಲೇ ಸ್ವಲ್ಪ ಒಗೆದು ಬಿಡ್ತೀನಿ, ಕೆಲವೊಂದು ಮಿಷಿನ್ಗೆ ಹಾಕ್ಬಿಡ್ತೀನಿ. ಸೊ ಹಾಗಾಗಿ ಅದನ್ನು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ನನಗೆ ಪೂಜೆ ಕೆಲಸ ಇದೆಯಲ್ಲ. ಸೊ ಹಾಗಾಗಿ ಮಧ್ಯಾಹ್ನ ನಾನು ಯಾವಾಗಲೂ ವಾರ ಮಾಡಬೇಕಾದ್ರೆ ಮಧ್ಯಾಹ್ನನೇ ಆಲ್ಮೋಸ್ಟ್ ಪೂಜೆ ಕೆಲಸದ್ದೇನು ದೇವ್ರದ್ದು ಏನಾದರೂ ಕ್ಲೀನಿಂಗ್ ಇದ್ರೂ ಕೂಡ ಅದನ್ನೆಲ್ಲ ಮುಗಿಸ್ಬಿಡ್ತೀನಿ. ಮಕ್ಕಳಿಗೆ ಊಟ ಮಾಡ್ಸೋಕ್ಕೂ ಮುಂಚೆನೇ ಆ ಕ್ಲೀನಿಂಗ್ ಪರ್ಪಸ್ದು ಏನೇನಿದೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಎಲ್ಲ ಅಲಂಕಾರ ಎಲ್ಲ ಮಾಡಿಬಿಟ್ಟು ಮತ್ತು ನಾನು ಅವ್ರಿಗೆ ಮಲಗಿಸ್ಬಿಟ್ಟೇ ನೆಕ್ಸ್ಟ್ ಕೆಲಸ ನೋಡೋದು. ಹಾಗಾಗಿ ಮತ್ತೆ ಅವ್ರಿಗೆ ಇವಾಗ ಸ್ವಲ್ಪ
ಇವತ್ತು ಮೊಸರನ್ನ ತಿನ್ಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಸಾಲೆ ಸಾಂಬಾರೆಲ್ಲ ಮಾಡಿದ್ದು. ಸೊ ಹಾಗಾಗಿ ಬಿಸಿಲು ಟೈಮಲ್ಲಿ ಸ್ವಲ್ಪ ಇದಾಗುತ್ತೆ ಅಂತೇಳಿ ಬೆಳಗ್ಗೆ ದೋಸೆಗೆ ತಿಂದಿದ್ರು. ಸೊ ಹಾಗಾಗಿ ಮಧ್ಯಾಹ್ನ ಟೈಮಲ್ಲಿ ಈಗ ಸ್ವಲ್ಪ ಒಂದು ವಾರಕ್ಕೆ 2 ದಿನ 3 ದಿನನಾದ್ರು ಮೊಸರನ್ನ ತಿಂತಾರೆ. ಸೊ ಹಂಗಾಗಿ ಮೊಸರನ್ನನೇ ತಿನ್ನಿಸ್ಬಿಟ್ಟು ನಾನು ನೆಕ್ಸ್ಟ್ ಕೆಲಸ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಇವತ್ತು ಪೂಜೆಗೆ ನೈವೇದ್ಯಕ್ಕೆ ಸ್ವಲ್ಪ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಜಾಮೂನ್ ಪ್ಯಾಕೆಟ್ ಮನೇಲಿತ್ತು. ಸರಿ ಮಕ್ಕಳಿಗೆಲ್ಲ ಜಾಮೂನ್ ಕೊಡೋಣ ಅಂತಂದ್ಬಿಟ್ಟು ಪ್ರಸಾದಕ್ಕೆ ಅಂತಂದ್ಬಿಟ್ಟು ಜಾಮೂನ್ನೇ ಮಾಡ್ತಾಯಿದ್ದೀನಿ ನಾನು. ಏನು ಸಿಂಪಲಾಗಿ ತಾನೇ ಇರುತ್ತೆ ಜಾಮೂನ್, ಏನು ಬೇಗ ಮಾಡಿಬಿಡ್ಬೋದಲ್ಲ, ಅದೇನು ತುಂಬ ಡಿಫಿಕಲ್ಟಿ ಆಗಲ್ಲ. ಸೊ ಕಲಸಿ ಇಟ್ಬಿಡೋಣ ಅಂತೇಳ್ಬಿಟ್ಟು ಒಂದು ಸಲ ಕಲಸಿ ಇಟ್ಟರೆ ಸ್ವಲ್ಪ ಸ್ಮೂತ್ನೆಸ್ ಜಾಸ್ತಿ ಬರುತ್ತೆ ಮತ್ತು ಚೆನ್ನಾಗಿ ನೆನೆದ್ರೆ ಹಿಟ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಕಲಸಿಟ್ಬಿಡೋಣ. ಸಂಜೆ ಮೇಲೆ ಮಾಡ್ಕೊಂಡ್ರಾಯ್ತು ಬಿಸಿ ಬಿಸಿಯಾಗಿ ಅಂತಂದ್ಬಿಟ್ಟು ನಾನು ಮಧ್ಯಾಹ್ನ ಮಲ್ಗೋಕ್ಕೂ ಮುಂಚೆ ಕಲಸಿಟ್ಬಿಡೋಣ ಅಂತೇಳಿ ಕಲಸಿಡ್ತಾಯಿದ್ದೀನಿ. ನಾನು ನಾರ್ಮಲಿ ಕೆಲವರು ಬಂದ್ಬಿಟ್ಟು ಏನೋ ಹಾಲನ್ನ ಹಾಕಿ ಕಲಿಸ್ತಾರೆ, ನೀರು ಹಾಕಿನೂ ಕಲಿಸ್ತೀವಿ. ಸೊ ಅವ್ರವ್ರಿಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಅಷ್ಟೇ. ತುಂಬ ತೆಳುವಾಗೂ ಕಲ್ಸೋಕ್ಕೆ ಹೋಗ್ಬಾರ್ದು ಅಷ್ಟೇ. ನಾನು ಜಸ್ಟ್ ಪೌಡ್ರಲ್ಲಿ ಏನಿದೆ ಪೌಡ್ರ್ ಮಾತ್ರ ಹಾಕಿ ಜಸ್ಟ್ ಬೇಕಂದರೆ ಅರಿಶಿಣದ ಪುಡಿನ ಸ್ವಲ್ಪ ಹಾಕೋಬೋದು ಅಷ್ಟೇ. ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿನ ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಹೋಗ್ತೀನಿ. ತುಂಬ ನೀರು ಹಾಕ್ಬಿಟ್ರೆ ಕಷ್ಟ ಆಗುತ್ತಲ್ಲ. ಸೊ ಇದು ಏನೋ ಚಪಾತಿ ಹದ ಬಂದರೆ ಸಾಕಷ್ಟೇ. ತುಂಬಾ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದಲ್ಲ. ಸೊ ಹಾಗಾಗಿ ಆಮೇಲೆ ಈ ಥರ ನಾನು ಕವರ್ಗಳನ್ನ ಎತ್ತಿಟ್ಟಿರ್ತೀನಿ, ಆಯಿಲ್ ಕವರ್ಗಳನ್ನ. ಸೊ ಯಾವುದೇ ಚಪಾತಿ ಮಾಡಿರ್ಬೋದು, ಯಾವುದೇ ಈ ಥರ ಹಿಟ್ಟುಗಳ್ನ ಕಲಸಿಟ್ಟಾಗ ಆ ಎಣ್ಣೆ ಕವರಲ್ಲಿ ನಾವು ಹಾಕಿಟ್ಟಾಗ ಇನ್ನೂ ಸ್ಮೂತ್ನೆಸ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ನಾನು ಆ ಥರ ಸ್ಟೋರ್ ಮಾಡಿ ಯಾವಾಗಲೂ ಇಟ್ಕೊತೀನಿ ಕವರ್ಗಳನ್ನ. ಅದಾದಮೇಲೆ ಸ್ವಲ್ಪ ನಾವು ಕೂಲರ್ ತೊಗೋಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಈ ವರ್ಷ ಬಂದ್ಬಿಟ್ಟು ಸಮ್ಮರ್ ತುಂಬಾ ಹಾಟ್ ಇದೆಯಲ್ಲ. ಸೊ ಹಾಗಾಗಿ ಸ್ವಲ್ಪ ಕೂಲರ್ ಆರ್ಡ್ರ್ ಮಾಡಿದ್ರು ನಮ್ಮ ಮನೆಯವರು. ಹಾಗಾಗಿ ಅದು ಒಂದು ವಾರ ಆಗಿತ್ತು ಆರ್ಡ್ರ್ ಮಾಡಿ, ಅದು ಇವತ್ತು ಬಂದಿದೆ. ಸೊ ಹಾಗಾಗಿ ಮಕ್ಕಳು ಕೂಡ ಮಲಗಿದ್ದವ್ರು ಎದ್ದುಬಿಟ್ರು. ಇದ್ದು ಕೂಲರ್ ಅವ್ರನ್ನ ಏನು ಬಂದಿದೆ ಅಂತ ಅಂದ್ಬಿಟ್ಟು ಚೆಕ್ಔಟ್ ಮಾಡ್ತಿದ್ದಾರೆ. ಅವ್ರಿಗೂ ಹೊಸ್ದಾಗಿದೆ ಏನಿದು ಅಂತ ಕ್ಯೂರಿಯಾಸಿಟಿ ಅವ್ರಿಗೆ. ಸೊ ಹಾಗಾಗಿ ನೋಡ್ತಾ ಇದ್ದಾರೆ. ಅವರು ಕೂಡ ಮೇಲೆ ತಂದುಕೊಟ್ಬಿಟ್ಟು ಅವರು ಕೂಡ ಅವರ ಸೇಫ್ಟಿ ಪರ್ಪಸ್ಸು ಅವರು ಫೋಟೋ ಎಲ್ಲ ಹೊಡ್ಕೊಂಡು ಅವರು, ಯಾಕೆಂದರೆ ಬಾಕ್ಸ್ ಹಂಗೆ ಬಂದಿರುತ್ತಲ್ಲ. ಸೊ ಹಾಗಾಗಿ ಅವರು ಕೂಡ ಅದು ಅವ್ರಿಗೇನು ಬೇಕು ಡಾಕ್ಯುಮೆಂಟೇಷನ್ ಅದನ್ನು ಮಾಡ್ಕೊತಾಯಿದ್ರು. ಹಂಗೆ ನಾನು ಕೂಡ ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೆ. ಯಾಕೆಂದರೆ ನಾಳೆ ದಿನ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ನಮಗೆ ವೀಡಿಯೋ ರೆಕಾರ್ಡಿಂಗ್ ಇರುತ್ತೆ, ಅದಕ್ಕೋಸ್ಕರ ನಾವು ಅದನ್ನು ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊತಾ ಇದ್ದೆ. ಮಕ್ಕಳೆಲ್ಲ ಅದನ್ನೆಲ್ಲ ಮುಟ್ಟಿ ನೋಡಿ ಅದು ಸೈಡಲ್ಲಿ ಬಂದ್ಬಿಟ್ಟು ಸ್ವಲ್ಪ ಏನು ಕಾಟನ್ ಬಾಕ್ಸ್ ಒಳಗಡೆ ಇರುತ್ತೆ ಸೈಡಲ್ಲಿ ಲೆಫ್ಟು ರೈಟು. ಸೊ ಅದನ್ನೆಲ್ಲ ಕಿತ್ತಾಕೋಕ್ಕೆ ಇದು ಮಾಡ್ತಾಯಿದ್ರು. ನಾನು ಕೂಡ ಸ್ವಲ್ಪ ಫೋಟೋ ತೆಗೆದುಬಿಟ್ಟು ಅವ್ರ ಅಪ್ಪಂಗೆ ಕಟ್ಸ್ಬೇಕಿತ್ತು ಅಂತಂದ್ಬಿಟ್ಟು ತೆಗೆದುಬಿಟ್ಟು ನಾನು ಬಾಕ್ಸಲ್ಲಿ ಹಾಕಿ ಸೇವ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಮತ್ತೆ ನಾನು ಎದ್ದು ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಯಾಕೆಂದರೆ ಬೇಗ ಪೂಜೆ ಮಾಡಬೇಡ, ಸಂಜೆ ದೇವಸ್ಥಾನಕ್ಕೆ ಹೋಗೋಣ. ಯಾಕೆಂದರೆ ಹೆಂಗೋ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಮ್ಮ ಮನೆಯವ್ರು ಬರೋದು ಹೆಂಗಿದ್ರು 9 ಗಂಟೆ ಮೇಲೆ ಆಗಿಬಿಡ್ತದೆ. ಇವತ್ತು ಸ್ವಲ್ಪ ಬೇಗ ಬರಲಿಕ್ಕೆ ಹೇಳಿದ್ದೆ. ಸೊ ಬಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಸ್ವಲ್ಪ ಕೆಲಸಗಳ್ನ ಬೇಗ ಮಾಡ್ತಾಯಿದ್ದೆ. ಮಕ್ಕಳಿಗೆಲ್ಲ ಸ್ವಲ್ಪ ಹಾಲು ಬಿಸ್ಕೆಟ್ ಎಲ್ಲ ಕೊಟ್ಬಿಟ್ಟೆ ಇವತ್ತು. ಅವರು ಕೂಡ ತಿಂದ್ಕೊಂಡ್ರು. ಅವ್ರ ಕಡೆ ಒಂದು ಕಡೆ ತಿನ್ನಿಸ್ತಾ ಕೂರಿಸ್ಬಿಟ್ಟು ನಾನು ಸ್ವಲ್ಪ ಕೆಲಸ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಈ ಥರ ಉಂಡೆಗಳನ್ನೆಲ್ಲ ಕಟ್ಟಿ ಇದು ಏನು ಜಾಮೂನ್ಗೆ ಪಾಕ ರೆಡಿ ಮಾಡಿಟ್ಟಿದ್ದೀನಿ. ಅದೇನಿಲ್ಲ, ಪಾಕಕ್ಕೆ ಎಷ್ಟು ಬೇಕೋ ಶುಗರ್ ಅಷ್ಟು ಹಾಕ್ಕೊಂಡು, ನಾನು ಶುಗರ್ನ ಜಾಸ್ತಿ ಇಷ್ಟಪಡಲ್ಲ. ಸೊ ಹಾಗಾಗಿ ಸ್ವೀಟ್ನೆಸ್ ಕಡಿಮೆ ಹಾಕ್ಕೊಂಡಿರ್ತೀನಿ. ಜಸ್ಟ್ ಅದಕ್ಕೆ ಕಲರಿಂಗ್ ಬೇಕು ಅಂದರೆ ಕಲರಿಂಗ್ ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಕುಟ್ಟಿ ಅದಕ್ಕೆ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ನಮಗೆ ಮಾಮೂಲಿ ಫ್ರೈ ಮಾಡಲಿಕ್ಕೆ ಎಣ್ಣೆನ ನಾನು ಆ್ಯಕ್ಚುಲಿ ಗೋಲ್ಡ್ ವಿನ್ನರ್ನೇ ಯೂಸ್ ಮಾಡೋದು. ಸೊ ಹಂಗಾಗಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಪಾಕ ರೆಡಿ ಇದೆ ಅದು ಒಂದು ಕಡೆ ಸೈಡಲ್ಲಿ ಇಟ್ಬಿಟ್ರೆ, ಬಿಸಿ ಇರುವಾಗಲೇ ಹಾಕಿದ್ರೆ ಸ್ವಲ್ಪ ಬೇಗನೆ ಇದಾಗುತ್ತೆ ಅಂತ ಹೇಳ್ತಾರೆ, ಹೀರ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಂಗಾಗಿ ನಾನು ಒಂದು ಪ್ಯಾಕೆಟಲ್ಲಿ ನೋಡಿ ಇಷ್ಟೇ ಆಗಿರೋದು ಜಾಮೂನ್ ಆ್ಯಕ್ಚುಲಿ ಬಂದ್ಬಿಟ್ಟು. ಸೊ ಇಷ್ಟು ಮಾತ್ರ ಜಾಮೂನ್ನ ಒಂದು ನಮ್ಮ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಕರೆಕ್ಟಾಗಿ ಆಗುತ್ತೆ. ಸೊ ಮಕ್ಕಳೇ ಆ್ಯಕ್ಚುಲಿ ಎಷ್ಟು ತಿನ್ಕೊಂಡ್ರು ಅಂತಂದರೆ, ಮಾಡುವಾಗ ಜಾಮೂನ್ ಮಾಡಲ ಅಂದರೆ ನನ್ನ ಮಗ ಬೇಡಮ್ಮ ಅಂತಂತಿದ್ದ. ಮಾಡಾದಮೇಲೆ ತಿನ್ನೋವರೆಗೂ ಬಿಟ್ಟಿಲ್ಲ. ಕಂಪ್ಲೀಟಾಗಿ ಅವನೇ ಆಲ್ಮೋಸ್ಟು 1-2 ದಿನ ಇಟ್ಟು, ಅಂದರೆ ಮೊನ್ನೆ ಎಲ್ಲ ಇಟ್ಟು ಕೊಟ್ಟಿದ್ದೀನಿ. ಒಂದೇ ಸಲ ತಿನ್ನಿಸ್ಬಾರ್ದು ಅಂತಂದ್ಬಿಟ್ಟು ಹಂಗೂ ಅಮ್ಮ ಕೊಡು ಅಂತ ಇಸ್ಕೊಂಡು ತಿಂದಿದ್ದಾನೆ. ಸೊ ಈ ಥರ ಬ್ರೌನಿಶ್ ಆಗಿ ಅದು ಬಂದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ.
ಸ್ವಲ್ಪ ನಾನು ಮಾತಾಡ್ತಾ ಮಕ್ಕಳನ್ನ ಕಾನ್ಸಂಟ್ರೇಷನ್ ಮಾಡಿ ಸ್ವಲ್ಪ ಇನ್ನೂ ಕೂಡ ಜಾಸ್ತಿ ಬ್ರೌನಿಷೇ ಆಗಿಬಿಡ್ತದೆ ಆ್ಯಕ್ಚುಲಿ. ಅದೇನು ತೊಂದರೆ ಏನಿಲ್ಲ, ಬ್ರೌನಿಷ್ ಆದಷ್ಟು ಏನೂ ಇದಾಗಲ್ಲ. ಸೊ ಪಾಕದೊಳಗಡೆ ಸೇರಿದಾಗ ಅದು ಇರುತ್ತಲ್ಲ ಅದು ಪಾಕ, ಅದು ಎಲ್ಲ ಹೀರ್ಕೊಬಿಡುತ್ತೆ, ಅವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು, ಯಾಕೆಂದರೆ ಮಂಗಳವಾರನೇ ಬಿದ್ದಿರೋದ್ರಿಂದ ಹಬ್ಬ. ಆ್ಯಕ್ಚುಲಿ ಬಂದ್ಬಿಟ್ಟು ನನಗೆ ಮಂಗಳವಾರ ಅಂದರೆ ಸ್ವಲ್ಪ ಬ್ಯುಸಿನೇ ನಾನು ಯಾವತ್ತೂ, ಯಾಕೆಂದರೆ ನಾನು ಮುರುಗನ ಪೂಜೆ ಮಾಡೋದ್ರಿಂದ ಪ್ರತಿ ಮಂಗಳವಾರ ಕೂಡ ಮುರುಗನ ನಾನು ಪೂಜೆ ಮಾಡೋದ್ರಿಂದ ಅದು ಷಷ್ಠಿ ಕವಚ ಎಲ್ಲ ಓದಬೇಕು ಮತ್ತು ಬರೀಬೇಕು, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಬಿಡುತ್ತೆ ನನಗೆ. ಸೊ ಇವರಿಬ್ಬರು ಬಂದು ಸಡನ್ನಾಗಿ ಏನಾದ್ರು ಮಾಡ್ತಿರ್ತಾರಲ್ಲ, ಇನ್ನೂ ಟೆನ್ಷನ್ ಆಗಿಬಿಡುತ್ತೆ. ಸರಿ ಅಂತ ಅಂದ್ಬಿಟ್ಟು ಪೂಜೆ ಮಾಡೋಕ್ಕೂ ಮುಂಚೆನೇ ಇವ್ರಿಗೂ ಸ್ವಲ್ಪ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಲ ರೆಡಿ ಮಾಡಿ, ಅವರಣ್ಣ ನಾನು ಮಾಡ್ತೀನಿ ಅಂತ ಸ್ಕಂದು ಮಾಡ್ತಾಯಿದ್ದಾನೆ, ನಾನು ಮಾಡ್ತೀನಿ ಅವಳಿಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಡ್ತಾ ಇದ್ದ. ಅವಳಿಗೆ ಅದು ಡ್ರೆಸ್ ತುಂಬ ಇಷ್ಟ ಆಗಿತ್ತು ಅನಿಸುತ್ತೆ. ಅದನ್ನ ಹಾಕೊಂಡು ತಿರುಗಿ ಸ್ವಲ್ಪ ತೋರಿಸ್ತಾ ಇದ್ಲು. ಸೊ ನಾನು ಕೂಡ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಅವ್ರಿಗೆ ಇದು ಮಾಡ್ತಾಯಿದ್ದೆ. ನನ್ನ ಮಗ ಅವರವರೇ ರೆಡಿ ಆಗ್ತಾರೆ, ನಮಗೆ ಡಿಪೆಂಡೆಂಟೇ ಆಗೋದಿಲ್ಲ ಅವರೆಲ್ಲ. ನಾವೇನಾದರೂ ಇದನ್ನ ಹಾಕೋಬೇಡಿ ಅದನ್ನು ಹಾಕೋಬೇಡಿ ಅಂದರೆ ಮಕ್ಕಳು ಈಗಿನ ಕಾಲದಲ್ಲಿ ಏನೂ ಕೇಳೋದಿಲ್ಲ. ಗದರಿಸಿದ್ರೆ ಮಾತ್ರನೇ ಸ್ವಲ್ಪ ಸೈಲೆಂಟಾಗಿ ಕುತ್ಕೋತಾರೆ ಹೊರತು, ಇಲ್ಲ ಅಂತಂದರೆ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಫೈನಲಾಗಿ ನೋಡಿ ಈ ಥರ ಲುಕ್ಕು ಆ್ಯಕ್ಚುಲಿ ಸಿಂಪಲ್ಲಾಗಿ ನಾವು ರೆಡಿಯಾಗಿದ್ದೀವಿ, ಲುಕ್ ಅಷ್ಟೇ. ಸೊ ಓಕೆ ಫ್ರೆಂಡ್ಸ್, ನಾವು ಎಲ್ಲರೂ ಕೂಡ 3 ಜನನೂ ಸೇರಿ ಎಲ್ಲರಿಗೂ ವಿಶ್ ಮಾಡೋಣ ಅಂತೇಳಿ ವಿಶ್ ಮಾಡಿ ಅಂತ ನಾನು ಹೇಳ್ಕೊಡ್ತಾ ಇದ್ದೆ. ಅವರು ವಿಶ್ ಮಾಡ್ತಾಯಿದ್ರು, ಹಿಂಗೆ ಹೇಳಿ ಹ್ಯಾಪಿ ತಮಿಳ್ ನ್ಯೂ ಇಯರ್ ಅಂತ ಹೇಳಿ ಅಂತ ನಾನು ಹೇಳ್ಕೊಡ್ತಾ ಇದ್ದೆ. ಸೊ ಅದೇ ರೀತಿ ಅವರಿಬ್ಬರು ಅದನ್ನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ರು. ಹೇಳೋಕ್ಕೆ ಬರಲ್ಲ ಅಷ್ಟಾಗಿ, ಅಂದರೆ ತಮಿಳಲ್ಲಿ ಹೇಳಿ ಅಂತಂದರೆ ಸ್ವಲ್ಪ ಅಷ್ಟಾಗಿ ಬರಲ್ಲ ಅವರಿಗೆ. ಸ್ವಲ್ಪ ಮಾತಾಡ್ತಾರೆ, ಇಂಗ್ಲೀಷ್ ಕಂಪ್ಲೀಟಾಗಿ ಬರಲ್ಲ. ಹಾಗಾಗಿ ನಾನು ಹೇಳ್ಕೊಟ್ಟಿದ್ದನ್ನು ಹೇಳ್ತಾರೆ, ತಾವು ಹೇಳೋಕ್ಕೆ ಬರಲ್ಲ ಅವರಿಗೆ. ಸೊ ಹಾಗಾಗಿ ಹೇಳ್ಕೊಟ್ಟಿದ್ದನ್ನು ಇಬ್ಬರು ಕೂಡ ಹೇಳ್ತಾಯಿದ್ರು. ನನ್ನ ಮಗಳು ಆಮೇಲೆ ನಾನು ಒಬ್ಬಳೇ ಹೇಳ್ತೀನಿ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡು ಅವಳನ್ನ ಹೇಳಿಸ್ತಾ ಇದ್ದೆ. ಅವಳು ಸ್ವಲ್ಪ ಅವನಿಗಿಂತ ಸ್ವಲ್ಪ ಫಾಸ್ಟಾಗಿದ್ದಾಳೆ ಇನ್ನೂ. ಅವನು ತುಂಬ ಫಾಸ್ಟೇ, ಅದರಲ್ಲೂ ಇವಳು ಇನ್ನೂ ಸ್ವಲ್ಪ ಫಾಸ್ಟಾಗಿ ಇದು ಮಾಡ್ತಾಳೆ. ಹಾಗಾಗಿ ಅವಳು ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ಲು. ನನಗೆ ಜಾಮೂನು ಕೊಡು ಅಂತಂದರೆ ಜಾಮೂನು ಕೊಟ್ಬಿಟ್ಟು ನಾನು ಕೂಡ ಪೂಜೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆಗೆ ಕೂತ್ಕೊಂಡೆ. ನಾನು 6 ಗಂಟೆ 6:30 ಮೇಲೆ ಸ್ವಲ್ಪ ಯಾವಾಗಲೂ ಪೂಜೆ ಮಾಡ್ತೀನಿ ನಾನು ರೆಗ್ಯುಲರಾಗಿ. ಸೊ ಆ ಟೈಮ್ಗೆ ನಾನು ಪೂಜೆ ದೀಪ ಹಚ್ಚಿ ದೇವರಿಗೆ ನೆನ್ನೆ ನೈಟು ಏನೆಲ್ಲ ಇಟ್ಟಿದ್ದೆ ನಾನು ಅದನ್ನು ಹಾಗೆಯೇ ಕ್ಯಾರಿ ಮಾಡಿ ಅದನ್ನು ಹಾಗೆ ಇಟ್ಟಿದ್ದೆ. ಸೊ ಕನ್ನಡಿ ಉದ್ದೇಶ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ನಿಮಗೆ. ಇದನ್ನೆಲ್ಲ ಇಟ್ಟು ದೇವರಿಗೆ ಇಟ್ಟರೆ ವರ್ಷ ಪೂರ ಬಂದ್ಬಿಟ್ಟು ನಮಗೆ ಏನೆಲ್ಲ ದೇವರು ನಾವೇನು ಬೇಡ್ಕೋತೀವೋ ಅದು ನೆರವೇರಲಿ ಅಂತ ನಾವೇನು ಬೇಡ್ಕೋತೀವೋ ಅದು ಆಗುತ್ತೆ ಅನ್ನೋ ಒಂದು ನಂಬಿಕೆ, ಅವ್ರವ್ರ ನಂಬಿಕೆಗೆ ನಾವು ಇದು ಮಾಡಬಾರ್ದಲ್ಲ. ಸೊ ಹಾಗಾಗಿ ನಾನು ಕೂಡ ನಮಗೇನು ಅನಿಸುತ್ತೋ ಅದನ್ನು ನಾವು ಬೇಡಿಕೊಂಡು ವರ್ಷ ಪೂರ ನಮಗೆ ಒಳ್ಳೇದು ಮಾಡಿಕೊಡಪ್ಪ ಅಂತೇಳಿ ಕೇಳ್ಕೊಬೇಕಂತೆ. ಸೊ ನಾನು ಕೂಡ ಏನೇನು ಇಟ್ಟಿದ್ದೆ ಅನ್ನೋದನ್ನು ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಆ ಥರ ಇಟ್ಟು ನಾನು ನೈವೇದ್ಯಕ್ಕೆ ಜಾಮೂನು ಇಟ್ಟು ನಾರ್ಮಲಿ ಪೂಜೆ ಮಾಡಿಕೊಂಡೆ. ಅದಾದಮೇಲೆ ನಾನು ಷಷ್ಠಿ ಕವಚ ಅಂತಿರುತ್ತಲ್ಲ, ಸೊ ಎವ್ರಿ ಮಂಗಳವಾರ ನಾನು ಅದು ಬಂದುಬಿಟ್ಟು ಫುಲ್ ಬುಕ್ ಇರುತ್ತೆ. ಸೊ ಅದು ಓದೋಕ್ಕೆ ಸುಮಾರು ಒಂದು 10ರಿಂದ 15 ನಿಮಿಷ ತೊಗೊಳುತ್ತೆ ಅದು ಬುಕ್ಕು. ಸೊ ಆ ಬುಕ್ಕನ್ನ ಕಂಪಲ್ಸರಿ ಓದ್ತೀನಿ. ಅದಾದಮೇಲೆ ನಾನು ಬುಕ್ ಬರೀತೀನಿ ನಾನು ಮುರುಗನ ಆರಾಧನೆಗಾಗಿ. ಸೊ ಹಾಗಾಗಿ ನಾನು ಅದು ಕಂಪ್ಲೀಟಾಗಿ ನಾನು ತುಂಬ ಒಂದು 4 ಇಯರ್ಸ್ ಮಕ್ಕಳಾದಮೇಲೆ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೆ. ಮತ್ತು ನಾನು ಇವಾಗ ರೀಸೆಂಟಾಗಿ ಮತ್ತೆ ಸ್ಟಾರ್ಟ್ ಮಾಡಿ ಬರಿತಾ ಇದ್ದೀನಿ, ಅದನ್ನು ಮಾಡ್ತಾಯಿದ್ದೀನಿ. ಸೊ ಅದು ಒಂದು ನನ್ನ ನಂಬಿಕೆ ಅಷ್ಟೇ. ಸೊ ನಾವು ಯಾವ ದೇವ್ರನ್ನ ನಂಬಿದ್ರೂ ಕೂಡ ನಮ್ಮನ್ನು ಕೈ ಬಿಡಲ್ಲ ಅಂತಾರಲ್ಲ, ಹಾಗಾಗಿ ನಾವು ಯಾವುದೇ ದೇವ್ರನ್ನ ನಂಬಿದ್ರೂ ಅದನ್ನು ನಿಷ್ಠೆಯಾಗಿ ಮಾಡ್ಕೊಂಡು ಹೋದರೆ ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ ಅಷ್ಟೇ. ಸೊ ಆ ನಂಬಿಕೆ ನನಗೂ ಇದೆ ಮತ್ತು ಅದರಲ್ಲಿ ನಾನು ಸಕ್ಸಸ್ಫುಲ್ ಕೂಡ ಆಗಿದ್ದೀನಿ. ಸೊ ಅದನ್ನು ನೀವು ಕೂಡ ಅಷ್ಟೇ, ಈ ದೇವರು ಆ ದೇವರು ಅಂತಿಲ್ಲ, ನಾನು ಮಾಡೋ ದೇವ್ರನ್ನೇ ನೀವು ನಂಬಬೇಕು ಅಂತಿಲ್ಲ. ನಿಮಗೆ ನಿಮ್ಮ ಇಷ್ಟವಾದ ದೈವ ಯಾವುದಿರುತ್ತೋ ಅದನ್ನು ನಂಬಿ ಖಂಡಿತ ಒಳ್ಳೇದು ಮಾಡ್ತಾರೆ. ಅಂದರೆ ತುಂಬ ಲಾಂಗ್ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಆ ಲಾಂಗ್ ಟೈಮಲ್ಲಿ ಒಂದು ನಮಗೆ ಜೀವನದಲ್ಲಿ ಯಾವುದಾದ್ರೂ ಒಂದು ಸಕ್ಸಸ್ಫುಲ್ಲಾಗಿ ಅದು ಬಂದೇ ಬರುತ್ತೆ. ನಾವೇನು ಅನ್ಕೋತೀವೋ ಅದು ಸಾಧಿಸ್ತೀವಿ. ಸೊ ಇದೇ ಬೇಗ ಆಗಬೇಕು ನೋಡು, ಆಗಲೇ ಇಲ್ಲ ಅಂದ್ಕೊಳ್ಳೋದು ಬೇಕಾಗಿಲ್ಲ. ಸೊ ಲೇಟ್ ಆದ್ರೂ ಅದು ಚೆನ್ನಾಗಾಗುತ್ತೆ ಅನ್ನೋದು ಒಂದು ನಂಬಿಕೆನ ನಾವು ಕಳ್ಕೊಬಾರ್ದಷ್ಟೇ. ಅವಾಗವಾಗ ನಮಗೂ ಡಿಸಪಾಯಿಂಟ್ ಆಗೋದುಂಟು, ಬಟ್ ಆದರೆ ಅದನ್ನು ನಾವು ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ಬಟ್ ಅದರಿಂದ ಒಳ್ಳೇದಾಗುತ್ತೆ ಖಂಡಿತ ಅಷ್ಟೇ. ಅದಾದಮೇಲೆ ನಾನು ನಮ್ಮ ಮನೆಯವ್ರು ಬರೋವರೆಗೂ ಸ್ವಲ್ಪ ಆಟ ಆಡಿಸ್ಕೊಂಡು ಕೂತ್ಕೊಂಡು ನೆಕ್ಸ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬರ್ತಾ ಹಂಗೆ ಪಾನಿಪುರಿ ತಿಂದ್ಕೊಂಡು ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಮನೆಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಕೂಲರ್ ಬಂದಿತ್ತಲ್ಲ, ಅವ್ರ ಅಪ್ಪ ಕೂಲರ್ನ ರೆಡಿ ಮಾಡಿ ಸ್ವಲ್ಪ ಫಿಕ್ಸ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ರು. ಹಂಗೂ ನನ್ನ ಮಗ ಬಿಟ್ಟಿಲ್ಲ, ಅಲ್ಲೂ ಚೇಷ್ಟೆ ಮಾಡಿಕೊಂಡು ನಿಂತ್ಕೊಂಡಿದ್ದಾನೆ. ಏನು ಮಾಡೋದು, ಅವನು ಮಾತ್ರ ಬಿಡೋದೇ ಇಲ್ಲ, ಏನು ಮಾಡಿದ್ರೂ ಬಿಡೋದಿಲ್ಲ.
ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಹ್ಯಾಪಿ ತಮಿಳ್ ಪುತ್ತಾಂಡು. ಈ ಒಂದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹ್ಯಾಪಿ ತಮಿಳ್ ನ್ಯೂ ಇಯರ್. ಬಾಯ್. ಏನೋ ಒಂದು